ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಶಿವರಾಜ್ ತಂಗಡಗಿ ಅನಂತಕುಮಾರ್ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಕೂಡ ಅನಂತ್ ಕಿಡಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅನಂತಕುಮಾರ್ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿ ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ದಾಖಲಾಯಿತು ಕೇಸ್. ನಮ್ಮ ವಿರೋಧಿ ಸಿದ್ದರಾಮಯ್ಯ ನೀನು ಬರಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇಂಥ ನಾಯಿಗಳಿಗೆ ಯಾವ ಬೇಕಾದ್ರೂ ಬುದ್ಧಿ ಕಲಿಸ್ತೀನಿ ಮಗನೇ. ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ಮಾನ ಮರ್ಯಾದೆ ಇಲ್ವಾ ಅನಂತಕುಮಾರ್ ಹೆಗಡೆ ಅವರೇ? ಏನ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ? ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ಮೈಂಡ್ ಯುವರ್ ಟಂಗ್, ಮೈಂಡ್ ಯುವರ್ ಟಂಗ್. ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟಿರುವ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿ ಉಗುಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಕೂಡ ಅನಂತಕುಮಾರ್ ಹೇಳಿಕೆಯನ್ನ ಸಮರ್ಥಿಸುತ್ತಲೇ ಪರೋಕ್ಷವಾಗಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪರ ವಿರೋಧದ ಚರ್ಚೆ ಜೋರಾಗಿದೆ. ಅಲ್ಲದೆ ಅನಂತಕುಮಾರ್ ಹೆಗಡೆ ವಿರುದ್ಧ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕೇಸ್ ಮೇಲೆ ಕೇಸ್ಗಳು ಬೀಳ್ತಿವೆ. ಸಚಿವ ಶಿವರಾಜ್ ತಂಗಡಗಿ ಸಹ ನಿಮ್ಮ ಭಾಷೆ ಅಲ್ಲ, ಅದಕ್ಕಿಂತ ಕೆಟ್ಟದಾಗಿ ಮಾತನಾಡೋದಕ್ಕೆ ನಮಗೂ ಬರುತ್ತೆ ಅಂತ ಕಿಡಿಕಾರಿದ್ದಾರೆ. ಹೆಗಡೆ ಅವರಿಗೆ ಬಹಳ ನೇರವಾಗಿ ಬಹಳ ಅವನ ಭಾಷೆದೊಳಗೇನೆ ಹೇಳಕ್ ನನಗೂ ಬರುತ್ತೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದಾಗ ಬೇಕಾದ್ರೂ ಉತ್ತರ ಕೊಡಬಹುದು. ಶಾರ್ ಇದೇ ಫಸ್ಟ್ ಅಂಡ್ ಲಾಸ್ಟ್. ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ಇಂಥ ನಾಯಿಗಳಿಗೆ ಯಾವ ಬೇಕಾದ್ರೂ ಬುದ್ಧಿ ಕಲಿಸ್ತೀನಿ. ಇದೇ ನನ್ನ ಭಾಷೆ ಹೇಳ್ಬಾರ್ದು, ಆದರೂ ನಾನು ಹೇಳಕೊಟ್ಟಿದ್ದೀನಿ. ಅನಿವಾರ್ಯ ಅವನ ಭಾಷೆಗೆ ತಕ್ಕಂಗೆ ಉತ್ತರ ಕೊಡಬೇಕು ಅನ್ನೋದು ಏಕೈಕ ದೃಷ್ಟಿ. ಸಿದ್ದರಾಮಯ್ಯ ಮಾತಿಗೆ ಅನಂತಕುಮಾರ್ ಮತ್ತೆ ಟಾಂಗ್. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅನಂತಕುಮಾರ್ ಹೆಗಡೆ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ಸಂಸ್ಕೃತಿ ಅಂತದ್ದು ಅಂತ ಸಿಎಂ ಸಿದ್ದರಾಮಯ್ಯ ತಿವಿದಿದ್ರು. ಇದಕ್ಕೆ ಮತ್ತೆ ಟಾಂಗ್ ಕೊಟ್ಟಿರುವ ಅನಂತಕುಮಾರ್ ಹೆಗಡೆ ಸಂಸ್ಕೃತಿ ಪದದ ನೆನಪಾದ್ರೂ ಆಯ್ತಲ್ಲ, ಅಷ್ಟೇ ಸಾಕು ಎಂದಿದ್ದಾರೆ. ಸಂಸ್ಕೃತಿ ಅನಂತಕುಮಾರ್ ಹೆಗಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರಲ್ಲ. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು. ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ, ನನಗೇನಾಗಲ್ಲ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಅನಂತ ಕಿಡಿಗೆ ಬಿಜೆಪಿಯಲ್ಲೇ ವಿರೋಧ. ಬಾಯ್ ಬಿಟ್ರೆ ಬೆಂಕಿಯ ಮಾತುಗಳನ್ನೇ ಆಡುವಂತಹ ಅನಂತಕುಮಾರ್ ಹೆಗಡೆ ಮಾತು ಬಿಜೆಪಿಯಲ್ಲೇ ಕೆಲವರಿಗೆ ಇರಿಸು ಮುರಿಸು ತಂದೊಡ್ಡಿದೆ. ನಾವೇನು ಅನಂತಕುಮಾರ್ ಮಾತಾಡೋದು ದೊಡ್ಡವನ ಅಲ್ಲ. ಅವರ ಒಂದು ಸ್ಟೈಲ್ ಬೇರೆ, ನಮ್ಮ ಒಂದು ಸ್ಟೈಲ್ ಬೇರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಷ್ಟು ಹಗುರವಾಗಿ ಮಾತಾಡೋದು. ಸಿದ್ದರಾಮಯ್ಯನವರೊಬ್ಬ ಭಟ್ಕಳದ ಒಬ್ಬ ಭಯೋತ್ಪಾದಕನಿಗೆ ಅವನು ಇವರು ಹೊತ್ತು ಮಾತಾಡ್ತಾರೆ. ಅವ್ರದ್ದು ಸಂಸ್ಕೃತಿ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಏಕವಚನದ ಸಂಸ್ಕೃತಿ ಶುರು ಮಾಡಿದವರೇ ಸಿದ್ದರಾಮಯ್ಯನವರು. ಎಲ್ಲರಿಗೂ ಏಕವಚನದಾಗ ಅವರು ಮಾತಾಡ್ತಾರೆ. ಅದರ ಪರಿಣಾಮ ನಾನು ಅನಂತಕುಮಾರ್ ಅವರು ಮಾತಾಡಿದ್ದು, ನಾನು ಅನಂತಕುಮಾರ್ ಅವರಿಗೂ ಸಲಹೆ ಕೊಡೋದು ಏಕವಚನ. ನೀವು ಟೀಕೆ ಮಾಡಲಿಕ್ಕೆ ನಿಮಗೆಲ್ಲ ಅಧಿಕಾರದ, ಏಕವಚನದಲ್ಲಿ ಟೀಕೆ ಮಾಡಬೇಡ್ರಿ. ಇದನ್ನು ಅನಂತಕುಮಾರ್ ಅವರಿಗೂ ಸಲಹೆ ಕೊಡ್ತಿದ್ದೇನೆ. ಅದೇನೇ ಹೇಳಿ, ಸಂಸದ ಅನಂತಕುಮಾರ್ ಟೀಕಾಸ್ತ್ರ ಕಾಂಗ್ರೆಸ್ಗೆ ಬಾಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.